It feels like just yesterday ನಾವು ಪಾಪುನ ಮನೆಗೆ ಕರ್ಕೊಂಡ್ಬಂದ್ವಿ ಅಂತ. Now he's already 1 year old. ವಿ ವಾಂಟೆಡ್ ಟು ಕೀಪ್ ಹಿಸ್ ಫಸ್ಟ್ ಬರ್ಡೇ ತುಂಬ ಸಿಂಪಲ್ ಆ್ಯಂಡ್ ಮೀನಿಂಗ್ಫುಲ್ ಆಗಿರಲಿ ಅಂದ್ಕೊಂಡ್ವಿ. ಅದರಿಂದ ದೇವಸ್ಥಾನ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ವಿ ಸ್ಟಾರ್ಟೆಡ್ ದ ಸ್ಪೆಷಲ್ ಡೇ ಬೈ ವಿಸಿಟಿಂಗ್ ದ ಟೆಂಪಲ್ ಆ್ಯಂಡ್ ಸೀಕಿಂಗ್ ದ ಬ್ಲೆಸ್ಸಿಂಗ್. ಒಬ್ಬ ತಾಯಿಯಾಗಿ ನನ್ನ ಪ್ರಾರ್ಥನೆ ಒಂದೇ, ಅವನು ಆರೋಗ್ಯವಾಗಿ ಸಂತೋಷವಾಗಿ ಎಲ್ಲರ ಜೊತೆ ಖುಷಿಯಾಗಿ ಬೆಳಿಬೇಕಂತ. ದಟ್ ಈಸ್ ಮೋರ್ ದ್ಯಾನ್ ಎನಫ್ ಫಾರ್ ಮೀ. As a first time mom, I will be honest, there were times when I'm worried about the milestones. I used to Google and check, okay, 3 months ಹೀಗೆ ಮಾಡಬೇಕಿತ್ತು, 4 months ಇದು ಒಂದು ತೆವಳ್ಬೇಕಿತ್ತು, ದಬಾಕೋಬೇಕಿತ್ತು, ಹೊಟ್ಟೆ ಮೇಲೆ ಮಲ್ಕೋಬೇಕಿತ್ತು. ಓ ಗಾಡ್, ಐ ಯೂಸ್ ಟು ವಂಡರ್ ಅವ್ನು ಅಪ್ ಟು ಡೇಟ್ ಇದ್ದಾನ. ಸಮ್ಟೈಮ್ಸ್ ಐಮ್ ಕಂಪೇರ್ಡ್ ಹಿಸ್ ಪ್ರೋಗ್ರೆಸ್ ವಿತ್ ಅದರ್ ಬೇಬೀಸ್. ಯಾರಾದರೂ ಅಕ್ಕಪಕ್ಕ ಮನೇಲಿ ಅಥವಾ ರಿಲೇಟಿವ್ಸ್ ಮನೇಲಿ ಇದ್ದರೆ ಅವ್ರ ಜೊತೆ ಕಂಪೇರ್ ಮಾಡೋದು. ಬಟ್ ಓವರ್ ದಿಸ್ ಪಾಸ್ಟ್ ಇಯರ್ ಐ ಹ್ಯಾವ್ ಲರ್ನ್ ದಟ್ ಎವ್ರಿ ಚೈಲ್ಡ್ ಗ್ರೋಸ್ ಇನ್ ದರ್ ಓನ್ ವೇ ಆ್ಯಂಡ್ ದರ್ ಓನ್ ಪೇಸ್ ಅಂತ ಹೇಳಿಬಿಟ್ಟು ಯಾರನ್ನೂ ಕಂಪೇರ್ ಮಾಡಬಾರ್ದು ಅಂತ. ಇವತ್ತು ಅವನ ಮೊದಲನೇ ಹುಟ್ಟುಹಬ್ಬದ ದಿನ ಹಿಂತಿರುಗಿ ನೋಡಿದ್ರೆ ಮೈಲ್ ಸ್ಟೋನ್ಸ್ಗಿಂತ ಮೆಮೊರೀಸ್ ಹೆಚ್ಚು ನೆನಪಾಗುತ್ತೆ. ಕಾರಣ ತಲೆಗಿರ ಗಿರ ಗಿರ ತಲೆಗಿರ ಗಿರ ಗಿರ ತಲೆಗಿರ ಗಿರ ಗಿರ ತಲೆಗಿರ ಗಿರ. So after a peaceful morning, it was time for a small celebration with the family. ಫಸ್ಟ್ ಬರ್ಡೇ ಆದ್ರಿಂದ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಮೈ ಬೇಬಿ ಹ್ಯಾಡ್ ನೋ ಐಡಿಯಾ ವೈ ಎವ್ರಿ ಒನ್ ಸಡನ್ನಾಗಿ ಅವ್ನಿಗೆ ಅಷ್ಟೊಂದು ಅಟೆನ್ಷನ್ ಕೊಡ್ತಿದ್ದಾರೆ ಅಂತ. 1 year ago ಅವರ್ ಜರ್ನಿ ಆಸ್ ಪೇರೆಂಟ್ಸ್ ಬಿಗ್ಯಾನ್. ಇವತ್ತು ಅವನಿಗೆ 1 ವರ್ಷ ಆಗಿದೆ. ವಿ ಡೋಂಟ್ ನೋ ವಾಟ್ ದ ಫ್ಯೂಚರ್ ಹೋಲ್ಡ್ಸ್, ಬಟ್ ವಿ ಆರ್ ಎಕ್ಸೈಟೆಡ್ ಟು ವಾಚ್ ಹಿಮ್ ಗ್ರೋ, ಲರ್ನ್ ಆ್ಯಂಡ್ ಎಕ್ಸ್ಪ್ಲೋರ್ ದ ವರ್ಲ್ಡ್. ವಾಚಿಂಗ್ ಹಿಮ್ ಕಟ್ ಹಿಸ್ ಫಸ್ಟ್ ಬರ್ಡೇ ಕೇಕ್ ಅದೊಂದು ಸ್ಪೆಷಲ್ ಮೂಮೆಂಟು. ಈ 1 ವರ್ಷದಲ್ಲಿ ಎಷ್ಟು ಮೆಮೊರೀಸ್ ಕ್ರಿಯೇಟ್ ಆಗಿದೆ ಅನ್ನೋದು ಆ ಕ್ಷಣದಲ್ಲಿ ನೆನಪಾಯಿತು. ಸ್ಲೀಪ್ಲೆಸ್ ನೈಟ್ಸ್, ಫಸ್ಟ್ ಸ್ಮೈಲ್, ಫಸ್ಟ್ ಸ್ಟೆಪ್, ಸೋ ಮೆನಿ ಬ್ಯೂಟಿಫುಲ್ ಫಸ್ಟ್ ಮೆಮೊರೀಸ್. The best part of the day wasn't the cake or the decoration. It was spending time together, laughing, playing and creating memories. Sometimes the simplest celebration becomes the most memorable one. ಹೌದೌದು, ಫಸ್ಟ್ ಒಂದು ತೆಲುಗು ಪದ ಇದೆ, ಲಾಸ್ಟ್ ಒಂದು ತಮಿಳು ಪದ ಇದೆ. ಸಂತೋಷಕ್ಕೆ ಅಲ್ಲ, ಸೇಮ್ ಮೂವಿ ಹೇಳ್ತಿಲ್ಲ, ಬೇರೆ ಮೂವಿ ಹೇಳ್ತೇವೆ. ಹಾ ಕರೆಕ್ಟ್. ಇನ್ನು ಓಲ್ಡ್ ಹೌದು, ಶಂಕರ್ ಚಿಕ್ಕವನಾಗಿದ್ದಾಗ ಚೈಲ್ಡ್. ಹೌದು, ಏನ್ ಹೆಸರು ಒಂದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಶಂಕರ್ ಗುರು, ಮಂಜುನಾಥ್, ಶಂಕರ್ ಗುರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲ್ಲ, ಇಲ್ಲ ಇಲ್ಲ, ಅಷ್ಟೇ. ಗೊತ್ತಿಲ್ಲ, ನಾವು ಸೆಕೆಂಡ್ ಮೂರನೇ ಪದ ಮೊದಲ ಗಾಜಿನ ತಾಳಿಗೂಡು. ಯಾವ ಕನ್ನಡನ ಇದು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗವಿಗೂಡು, Thank you everyone who has been part of our journey and watched him grow through my videos. Your love and support means a lot.